ಈ ಭೂಮಿನ ನಾನು ಬ್ರಹ್ಮಾಂಡದಿಂದ ತೆಗೆದುಬಿಟ್ಟಿದ್ದೀನಿ, ಕೆಳಗಡೆ ಹಾಕ್ಬಿಟ್ಟೆ. ಇದು ಖಾಲಿ ಬ್ರಹ್ಮಾಂಡ, ಇದರಲ್ಲಿ ಏನೂ ಇಲ್ಲ. ಅದ್ರ ಗುಂಡಪ್ಪನವ್ರು ಹೇಳ್ತಾರೆ, ಯು ಕೆನಾಟ್ ಡೆಸ್ಟ್ರಾಯ್ ದ ಮದರ್ಲಿ ಅರ್ತ್. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ಇಲ್ಲ ನನ್ನದೊಂದು ಖಾಲಿ ಬ್ಯಾಗ್ ಇದೆ ಸರ್, ಇದರಲ್ಲೇನಾರು ಇದೆ, ಕೈ ಹಾಕಿ ನೋಡಿ ಸರ್. ಇಲ್ಲ ಸರ್, ಕ್ಯಾಮ್ರಾಗೂ ತೋರಿಸ್ತೀನಿ ನೋಡಿ, ಇದರಲ್ಲಿ ಏನೂ ಇಲ್ಲ. ಬಟ್ ಡಿ ವಿ ಜಿ ಹೇಳ್ತಾರೆ, ಮನುಷ್ಯನ ಕಾಮನೆಗಳೇ ಮನುಷ್ಯನ ಹಾಳು ಮಾಡುತ್ತೆ ಅಂತ. ಬಟ್ ಕಾಮನೆಗಳಿದೆ ಇರೋಕ್ಕಾಗೋದೇ ಇಲ್ಲ. ಅರಿಷಡ್ ವರ್ಗಗಳು ಅಂತೀವಲ್ಲ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ, ಇವೆಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆನೇ ನಾವು ಬದುಕಬೇಕು, ಹೇಗಬೇಕು. ಅದಕ್ಕೊಂದು ಪದ್ಯ ಬರೀತಾರೆ ಅವರು. ಬೇಕು ಬೇಕದು ಬೇಕು ಬೇಕೆದನೆಗೆ ಇನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತೀಯ ಜೀವವಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನಿಪುದೆಂದಿಗೋ ಮಂಕುತಿಮ್ಮ. ನಾವು ಯಾವತ್ತು ಸಾಕು ಅಂದಿದ್ದೀವಿ ಸರ್? ನಮಗೆಲ್ಲ ಎರಡು ಬೇಕು. ಚಿಕ್ಕ ವಯಸ್ಸಲ್ಲೇ ಚಾಕ್ಲೇಟ್ ಕೊಟ್ಟರೆ ಅಮ್ಮ ಇನ್ನೊಂದು ಅಂತೀವಿ, ಸ್ವಲ್ಪ ದೊಡ್ಡವರಾಗಿ ಮೊಬೈಲ್ ಕೊಟ್ಟರೆ ಅಮ್ಮ ನಂಗೆ ಇನ್ನೊಂದು ಮೊಬೈಲ್ ಬೇಕು ಅಂತೀವಿ, ಮನೆ ಕಟ್ಟಿದ್ರೆ ಬಾಡಿಗೆ ಕೊಡೋಕ್ಕೊಂದು, ಸ್ವಂತ ಇರೋಕ್ಕೊಂದು ಅಂತೀವಿ, ಗರ್ಲ್ ಫ್ರೆಂಡ್ ಇಬ್ಬರು ಇರಲಿ ಅಂತೀವಿ, ಮನೆ ಹೆಂಡತಿ ಸುಂದರವಾಗಿದ್ರು ಇನ್ನೊಬ್ಬರ ಮೇಲೆ ಕಣ್ಣು. ಯಾವ್ದು ಬಿಟ್ಟು ಮನುಷ್ಯ ಬದುಕ್ತಾನೆ ಸರ್? ಕಡೆಯವರೆಗೂ ಎಲ್ಲ ಎರಡೆರಡು ಬೇಕು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕಿದೆ ಇನ್ನೊಂದು. ಅಂದರೆ ಜೀವನದಲ್ಲಿ ನಾವು ತಗೋತಾನೇ ಇರ್ತೀವಿ, ಸಿಗ್ತಾನೆ ಇರುತ್ತೆ, ಅದೇ ಬದುಕು ಅಂತ. ಇಲ್ಲಿ ಕೈ ಹಾಕ್ತೀನಿ ನೋಡಿ ಸರ್. ನಮ್ಮ ಜೀವನದಲ್ಲಿ ಬಹಳ ನಾವು ಕಷ್ಟಪಟ್ಟು ತೊಗೋಬೇಕಾಗಿರೋದು ಏನಪ್ಪ ಅಂತಂದರೆ ನೆಮ್ಮದಿ ಮತ್ತು ಸಕ್ಸಸ್ಸು. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಸುಂದರವಾದ ಬಾಲ್ಯ ಸರ್. ಬರೀ ಬಾಲ್ಯದಿಂದನೇ ಮುಗಿದೋಯ್ತಾ ಲೈಫು? ಇಲ್ಲ, ಬಾಲ್ಯ ಆದಮೇಲೆ ನಮ್ಮನ್ನು ಕಾಡೋಕ್ಕೆ ಯೌವನ ಅಂತ ಒಂದಿದೆ ಸರ್. ಅದು ಬರುತ್ತೆ, ಮನುಷ್ಯನಿಗೆ ಕೊಡಬಾರದ ಬಾಧೆಗಳನ್ನು ಕೊಡುತ್ತೆ, ಅದನ್ನು ಪೂರೈಸ್ಕೋತೀವಿ. ಯೌವನ ಮುಗೀತು, ಬಾಲ್ಯ